ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನೀವೆಲ್ಲರ ಪ್ರೀತಿಯ ಚಿತ್ರ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ನಮ್ಮ ಪಾದಯಾತ್ರೆಯ ದಿ ಲಾಸ್ಟ್ ಡೇ, ದಟ್ ಈಸ್ ದ 4th ಡೇ. ಸೊ ಸ್ವಾಮಿಯ ದರ್ಶನದ ದಿನ ದರ್ಶನ ಹೇಗಾಯಿತು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ನೀವು ಲಾಸ್ಟ್ 3 ವಿಡಿಯೋಸ್ಗಳಲ್ಲಿ ನೋಡಿರ್ತೀರ ನಾವು ಯಾವ ರೀತಿ ಪಾದಯಾತ್ರೆನ ಮುಗಿಸ್ಕೊಂಡು ಸ್ವಾಮಿ ದರ್ಶನಕ್ಕೆ ಬಂದಿದ್ದೀವಿ ಅಂತ ಹೇಳಿಬಿಟ್ಟು. ಆ್ಯಂಡ್ ದರ್ಶನ ಹೆಂಗಾಯಿತು ಅಂತಂದರೆ ಸೂಪರಾಗಾಯಿತು. ನಾವು ರೆಡಿಯಾಗಿ ಹೋಗುವಷ್ಟೊಳಗೆ 11 ಗಂಟೆ ಆಗಿತ್ತು. ಬಿಕಾಸ್ ಆಲ್ರೆಡಿ ನಾವು ಫುಲ್ ಎಕ್ಸ್ಪೆಕ್ಟೆಡ್ ತುಂಬ ಜಾಸ್ತಿ ಜನ ಇದ್ರು. ಲಗೇಜ್ನೆಲ್ಲ ಇಟ್ಟು ಬರೋ ಜೊತೆಗೆ ಕಡಿಮೆ ಅಂದ್ರೂ ನಮಗೆ 1 ಗಂಟೆನೇ ಆಯಿತು ಅನಿಸುತ್ತೆ. 3:15ರಿಂದ 1 ಗಂಟೆ ಆಯಿತು. ಮತ್ತೆ ಇಲ್ಲಿ ಕ್ಯೂನಲ್ಲಿ ಬಂದರೆ ತುಂಬ ಜಾಸ್ತಿ ಜನ. 200 ರೂಪೀಸ್ ಕ್ಯೂನೇ ಫುಲ್ ಆಗಿದೆ. ನಾನು ಹೇಳ್ಕೊಡ್ತೀನಿ ಕನ್ನಡ, ಅವಾಗ ಬರುತ್ತಾ? ನಾನು ಹೇಳ್ಕೊಟ್ರೆ ಬರುತ್ತಲ್ವಾ? ನಾವು ಬಂದಿದ್ದೀವಿ. ನಾವಿಬ್ರು ಫಸ್ಟ್ ಮಾಡೋಣ ಮನೆಯಿಂದ. ನಾವು ಯಾವಾಗಲೂ ಗೊತ್ತಲ್ಲ, ಎಲ್ಲಿ ನಿಂತರು ಎಲ್ಲಿ ಕೂತ್ರು ಬರೀ ಮಾತಾಡ್ತಾನೆ ಇರ್ತೀವಿ. ಹಾಗೇನೆ ಯಾರಿರಲಿ ಯಾರು ಇಲ್ದಿರಲಿ, ಅವ್ರು ನಮ್ಮವರೇ ಆಗಿರಲಿ ಬೇರೆಯವರೇ ಆಗಿರಲಿ, ಅವರನ್ನು ಮಾತಾಡ್ಸೋದು ನಮ್ಮ ಹುಟ್ಟು ಗುಣ. ಹಾಗಾಗಿ ಅಲ್ಲಿ ನಿಂತಿರೋರ್ನು ಸಮೇತ ಮಾತಾಡಿಸ್ತಾ ಇದ್ವಿ. ಅವ್ರಿಗೆ ಕನ್ನಡ ಬೇರೆ ಹೇಳ್ಕೊಡ್ತಿದ್ವಿ. ಬಿಕಾಸ್ ಅವ್ರಿಗೆ ಕನ್ನಡನೇ ಬರಲ್ವಲ್ಲಪ್ಪ ದೇವ್ರೆ. ಕನ್ನಡ ಬರಲ್ಲ, ತೆಲುಗು ನಾನು ಹೇಳ್ಕೊಡ್ತೀನಿ. ನಂಗೆ ಬರಲ್ಲ. ಅಲ್ಲ, ನಾನು ಕನ್ನಡ ಬೇಡವಾ? ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ? ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ? ಅಲ್ಲ, ಇನ್ಸ್ಟಾಗ್ರಾಮ್ ನೋಡಲ್ವಾ? ನಾನು ನೋಡಿ ಒಂದ್ಸರಿ ನೋಡಿಲ್ಲ. ಬೇಡ. ನಿಮ್ಮ ಹೆಸರು ಹೇಳಿ ಹೋಗ್ಲಿ. ಮಧುಶ್ರೀ. ನಿಮ್ಮ ಹೆಸರೇನು? ರಾಣಿ. ರಾಣಿ. ಅವರಿಬ್ರು ಥರ್ಡ್ ಜೆಂಡರ್. ಸೊ ಅವ್ರಿಗೆ ಕನ್ನಡ ಬೇರೆ ಬರ್ತಿರ್ಲಿಲ್ಲ. ಅಲ್ಲಿ ನಿಂತಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ನೋಡೋದಕ್ಕೆ. ನಾನು ಅವ್ರನ್ನ ಕೇಳ್ತಿದ್ದೆ, ಯಾವ ಕ್ರೀಮ್ ಯೂಸ್ ಮಾಡ್ತೀರಾ ನೀವು, ಇಷ್ಟು ಚೆನ್ನಾಗಿದ್ದೀರಾ, ತಲೆ ಕೂದಲೆಲ್ಲ ಇಷ್ಟಿಷ್ಟು ಉದ್ದ ಇದೆ ಅಂತ. ಅವರೆಲ್ಲ ನಾನು ಹಾಕಿರೋ ಟೋಫನ್ ಅಂತ ಹೇಳ್ಬಿಟ್ರು. ಫುಲ್ಲು AC ರೂಮು. ಅಲ್ಲಿ ಏನು ಬೇಕೋ ಅದು ಸಿಕ್ತಿತ್ತು ತಿನ್ನೋದಕ್ಕೆ. ತಗೊಂಡು ತಿನ್ಕೊಂಡು ಯಾವುದೋ ಥಿಯೇಟ್ರ್ನಲ್ಲಿ ಮೂವಿ ನೋಡೋಕೆ ಬಂದೀವಿ ಅನ್ನೋ ಥರ ಫೀಲ್ ಆಯ್ತು. ನಿಜವಾಗ್ಲೂ ದರ್ಶನಕ್ಕೆ ಬಂದಿದ್ದೀವಿ ಅನ್ನೋ ಥರ ಫೀಲೇ ಆಗಲಿಲ್ಲ. ಸೊ ಫೈನಲಿ ಅಲ್ಲಿಂದ ಬಿಟ್ಟರು. ಒಳಗಡೆ ಬಿಟ್ಟಾಗ ರಿಚುವಲ್ಸ್ಗಳಿದೆಲ್ಲ ರಿಚುವಲ್ಸ್ಗಳು ಒಳಗಡೆ ನಡೀತಾ ಇರುತ್ತೆ, ಶಾಸ್ತ್ರಗಳೆಲ್ಲನೂ. ಸೊ ಅದನ್ನೆಲ್ಲ ನೋಡ್ಕೊತ ಸ್ವಾಮಿ ದರ್ಶನಕ್ಕೆ ಮುಂದಕ್ಕೆ ಬಂದ್ವಿ. ತುಂಬ ಚೆನ್ನಾಗಾಯಿತು ದರ್ಶನನೂ ಕೂಡ. ಆ್ಯಂಡ್ ತುಂಬ ಕಮ್ಮಿ ಸಮಯನೇ ಅಂತ ಅನ್ಕೊಂತೀವಿ. ಬಟ್ ನಮ್ಮನ್ನು ಕೂಡ ಹಾಕಿದ್ರಲ್ಲ, ಆ ಟೈಮ್ ಸ್ವಲ್ಪ ನಮಗೆ ಜಾಸ್ತಿ ಹಿಡಿತು. ಬಟ್ ಅಲ್ಲೂ ಏನು ಯಾರೂ ರಶ್ ಇರಲಿಲ್ಲ. ಸೊ ಆರಾಮಾಗಿ ಕೂತ್ಕೊಂಡು ಒಂದಷ್ಟು ರಿಲ್ಯಾಕ್ಸ್ ಆಯಿತು ಅಂತ ಅನ್ಕೊಂತೀನಿ ನಾನು. ಯಾಕೆ ಅಂತಂದರೆ ನಾವು ಆಲ್ರೆಡಿ ಫುಲ್ ಸುಸ್ತಾಗಿದ್ವಿ. ಅಲ್ಲಿ ಹೋಗಿ ಕೂತಿದ್ದು ನಮಗೊಂಚೂರು ರಿಲ್ಯಾಕ್ಸ್ಗೂ ಆಯಿತು. ಅಲ್ಲಿಂದ ಪ್ರಸಾದಕ್ಕೆ ಬಂದ್ವಿ. ಪ್ರಸಾದ ಅಂತೂ ಸೂಪರ್ ಡೂಪರ್ ಆದರೆ ಸಂಜೆಗೆ ತೇರಿತ್ತು. ಸೊ ತೇರನ್ನ ನೋಡಲೇಬೇಕು. ತೇರನ್ನ ನೋಡಿದ್ರೆ ಒಳ್ಳೆದಿರುತ್ತೆ. ತೇರನ್ನ ಗುರುಗಳು ಬಂದು ದೀಪ ಹಚ್ಚಿ, ಅಂದರೆ ವಿದ್ಯುಕ್ತ ಚಾಲನೆ ತೇರಿಗೆ. ಸೊ ಅಲ್ಲಿ ಬಂದು ದೀಪ ಹಚ್ಚಿ ಅಲ್ಲಿ ಎಲ್ರಿಗೂ ಜಾಗರಣೆಗೆ ಇದು ಮಾಡಿ ಕೊಟ್ಟು ಹೊರಟೋದ್ರು. ಅದಾದಮೇಲೆ ತೇರು ಶುರುವಾಯಿತು. ತೇರು ಶುರುವಾಗೋಕ್ಕಿಂತ ಮೊದಲು ನಾವೆಲ್ಲರೂ ಕೂತ್ಕೊಂಡು ಎಷ್ಟು ಜಾಗ ರೆಡಿ ಅಲ್ಲೇ ನಾನು ನೋಡ್ತಾನೆ ಇದ್ದೆ. ಹೆಚ್ಚು ಕಡಿಮೆ ನಮ್ಮ ಅರ್ಧ ಹಾಸ್ಟೆಲ್ ಅಲ್ಲೇ ಇತ್ತು. ನಂಗೆ ಗೊತ್ತಿಲ್ಲ ನಿಜವಾಗ್ಲೂ ಎಲ್ಲರೂ ಇಷ್ಟು ಶಿವರಾತ್ರಿ ಹಬ್ಬ ಮನೇಲಿ ಮಾಡಿದ್ರೆ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಬರ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಬಟ್ ಎಲ್ಲರೂ ಕೂಡ ಬಂದಿದ್ರು. ನಾನು ನೋಡ್ತಾನೇ ಇದ್ದೆ. ಯಾಕೆಂದರೆ ನಾವು ಫ್ರಂಟಲ್ಲಿ ಇಲ್ಲಿ ಕೂತಿದ್ವಿ. ಏನಿದೆ ಹಾಲ್ ಇದೆ, ಅಲ್ಲಿ ಕೂತಿದ್ವಿ ನಾವು. ಅಲ್ಲೆಲ್ಲರಿಗೂ ಕಾಣಿಸ್ತಾ ಇದ್ರು. ತೇರು ಬರೋಕ್ಕಿಂತ ಮೊದಲು ಎಷ್ಟು ಜನ ಬಂದಿದ್ರು
ಡಿಸ್ಟಿಕ್ನವರು ಕೂಡ ಬಂದಿದ್ದರು. ಬಟ್ ಅವರು ಗೊತ್ತಿಲ್ಲ ನನಗೆ, ನಮ್ಮೂರಿನವ್ರು ಎಲ್ಲರೂ ನಂಗೆ ಗೊತ್ತಾಗ್ತಾರೆ. ಸೊ ಅಲ್ಲಿ ನೋಡ್ತಾ ಇದ್ದೆ ನನ್ನ ಅಕ್ಕಪಕ್ಕದ ಮನೆಯವರು, ಫ್ರೆಂಡ್ಸ್ಗಳು ಆ್ಯಂಡ್ ಫೇಸ್ಬುಕ್ಕಲ್ಲಿರೋರು ತುಂಬ ಜನ ಹಾಸನವರು ಅಲ್ಲಿಗೆ ಬಂದಿದ್ದರು. ಸೊ ತೇರೆಲ್ಲ ನೋಡ್ತಾ ಇದ್ವಿ, ತುಂಬ ಚೆನ್ನಾಗಿತ್ತು ತೇರು. ರಾತ್ರಿ 1 ಗಂಟೆಗೇನೋ ಶುರುವಾಯಿತು ತೇರು ಎಳೆಯೋದಕ್ಕೆ. ಸ್ವಾಮಿನ ಅಲ್ಲಿಂದ ಕರ್ಕೊಂಡು ಬಂದು ಅಣ್ಣಪ್ಪ ಸ್ವಾಮಿ ಹತ್ರ ಅಲ್ಲಿ ತನಕ ಕರ್ಕೊಂಡು ಹೋದ್ವಿ. ಮತ್ತು ಅದೇ ಮೇಲ್ಗಡೆ ಜೈನ ಬಸದಿ ಇದೆಯಲ್ಲ ಅಲ್ಲೆಲ್ಲ ಕರ್ಕೊಂಡು ಹೋಗಿ ಪೂಜೆ ಮಾಡ್ಕೊಂಡು ತಗೊಂಡ್ಬಂದರು. ಚಿನ್ನದ ತೇರು, ಬೆಳ್ಳಿ ರಥ, ಅಲ್ಲ ಚಿನ್ನದ ಅಂಬಾರಿ, ಚಿನ್ನದ ಅಂಬಾರಿ, ಬೆಳ್ಳಿ ತೇರು ಅನ್ಸುತ್ತೆ, ನನಗೂ ಸರಿಯಾಗಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಚಿನ್ನ ಬೆಳ್ಳಿ 2 ಮಿಕ್ಸ್ ಇದೆ ರಥದಲ್ಲಿ. ಆ್ಯಂಡ್ ತುಂಬ ರಿಚುವಲ್ಸು, ತುಂಬ ಅದೇ ಡ್ರಮ್ ಎಲ್ಲ ಮಾಡ್ತಾರೆ ಅವ್ರದ್ದು, ಅದೆಲ್ಲನೂ ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ನೋಡ್ಕೊಂಡು ತುಂಬ ಖುಷಿಯಾಯಿತು. ಅದನ್ನೆಲ್ಲ ನೋಡ್ತಾ ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ. ಮುಗಿಯೋ ಬೆಳಗಿನ ಜಾವ 4 ಗಂಟೆಗೆ ತೇರು ಮೇಲೆ ಹೋಯಿತು. ಸೊ ನಮಗೂ ತುಂಬ ಸುಸ್ತಾಗಿತ್ತು. ಕಾಲೆಲ್ಲ ಹೆಂಗೆ ಊದಿತ್ತು ಅಂತ ಅಂದರೆ ಇಷ್ಟಿಷ್ಟು ದಪ್ಪ, ಒಂದೊಂದು ಕಾಲು ಇಷ್ಟಿಷ್ಟು ದಪ್ಪ ಊದಿತ್ತು. ಸೊ ತೇರು ನೋಡ್ಕೊಂಡು ಮಂಜುನಾಥ ಸ್ವಾಮಿ ದರ್ಶನ ಎಲ್ಲ ಮುಗಿಸ್ಕೊಂಡು ಎಲ್ಲ ಹೊರಟುಬಿಡೋಣ, ಇನ್ನೇನು ಟೈಮ್ ಆಯ್ತಲ್ಲ ಅಂತ ಹೇಳಿ ನಾವು ಹೊರಟ್ವಿ. ನೋಡಿ ಸ್ವಾಮಿ ದರ್ಶನನ ನೀವು ನೋಡಿ ಪುನೀತರಾಗಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅಂದರೆ ನಿಜವಾಗ್ಲೂ ನನಗೆ ಹೆಂಗೆ ಫೀಲ್ ಆಗುತ್ತೆ ಗೊತ್ತಾ, ಯಾವುದೋ ತುಂಬ ಹಳೇ ಕಾಲದ ಹಿಂದೆ ಹೋಗಿ ನಾವು ದೇವ್ರನ್ನ ದರ್ಶನ ಮಾಡ್ತಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಿತ್ತು. ಅಷ್ಟು ಚೆನ್ನಾಗಿತ್ತು. ಸೊ ಬೆಳಗಿನ ಜಾವ 4 ಗಂಟೆಗೆ ಹೊರಟ್ವಿ. ಮನೆಗೆ ಬರೋ ಅಷ್ಟೊತ್ತಿಗೆ 7 ಗಂಟೆ ಆಯಿತು. ನೋಡಿ ನನ್ನ ಕಾಲು ಯಾವ ರೀತಿ ಊದಿದೆ ಅಂತ. ಸೊ ಫೈನಲಿ ನಾವು ಅಂದ್ಕೊಂಡಂಗೆ ನಮ್ಮ ಪಾದಯಾತ್ರೆ ಯಾವುದೇ ವಿಘ್ನವೂ ಇಲ್ದಲೇ, ಎಲ್ಲೂ ಅರ್ಧದಲ್ಲಿ ನಿಲ್ದಲೇ ಸಂಪೂರ್ಣವಾಯಿತು. ಸ್ವಾಮಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಪಾದಯಾತ್ರೆ ಅಂತ ಅಂದರೆ ನಮ್ಮ ಅಹಂಕಾರನ ಬಿಟ್ಟು ನಮ್ಮ ಪಾದನ ಭೂಮಿ ತಾಯಿಗೆ ಸೋಗಿಸಿ ನಾವೆಲ್ಲೂ ಯಾವುದ್ರಲ್ಲೂ ದೊಡ್ಡವರಿಲ್ಲ, ನಾವು ಯಾವಾಗಲೂ ನಿನ್ನ ಮಕ್ಕಳು ಅನ್ನೋದನ್ನು ತೋರಿಸ್ಕೊಡೋದೇ ಪಾದಯಾತ್ರೆ ಅಂತ. ಅದೊಂಥರ ಧರ್ಮ ಸೇವೆ ಇದ್ದಂಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾಕೆ ಅಂತಂದರೆ ಈಗ ನಾವು ಮಾಮೂಲಿ ಡೈಲಿ ಲೈಫಲ್ಲಿ ಇಷ್ಟೊಂದು ದೂರ ನಡಿತೀವ, ಇಷ್ಟೊಂದೆಲ್ಲ ಕೆಲಸ ಮಾಡ್ತೀವ, ಇಷ್ಟೊಂದು ಸುಸ್ತು ಮಾಡ್ಕೋತೀವ. ಬಟ್ ಇಲ್ಲಿಗೆ ಬಂದಾಗ ಎಲ್ಲನೂ ಬಿಡಲ್ಲ. ಸೊ ಆ ಅಹಂಕಾರನ ಬಿಟ್ಟು ನಾವು ಭಗವಂತನ ಸನ್ನಿಧಿಗೆ, ಭಗವಂತನ ನೋಡೋದಕ್ಕೆ ಹೋಗಬೇಕು ಅಂತ ಅಂದಾಗ ನಮ್ಮಲ್ಲಿರುವಂತಹ ಏನಿದೆಯಲ್ಲ ನಾವು ಇದೇ ಥರ ಇರಬೇಕು ಅಂತ ಬದುಕ್ತಿರ್ತೀವಲ್ಲ, ಅದನ್ನೆಲ್ಲನೂ ಬಿಟ್ಟು ಸ್ವಾಮಿ ಹೆಂಗೆ ದಯ ತೋರಿಸ್ತಾರೋ ದರ್ಶನಕ್ಕೆ ಆ ರೀತಿ ಹೋಗೋದನ್ನು ಧರ್ಮ ಸೇವೆ, ಅದನ್ನೇ ಪಾದಯಾತ್ರೆ ಅಂತ ಅನ್ನೋದು. ನನಗೆ ಈ ಪಾದಯಾತ್ರೆಯಲ್ಲಿ ಏನು ಗೊತ್ತಾಯಿತು ಅಂತ ಅಂದರೆ, ಜೀವನದಲ್ಲಿ ತುಂಬ ಕಷ್ಟಗಳು ಬರ್ತಾ ಇರುತ್ತೆ. ಆ ಕಷ್ಟಗಳನ್ನ ನಾವು ಎದುರಿಸಿ ಚಾಲೆಂಜಾಗಿ ತಗೊಂಡು ನಮ್ಮದು ಏನು ಡೆಸ್ಟಿನೇಷನ್ ರೀಚ್ ಆಗಬೇಕು ಅದನ್ನು ರೀಚ್ ಆದಾಗ ಅದರಲ್ಲಿ ಸಿಕ್ಕುವಂಥ ಸಂತೋಷನೇ ಬೇರೆ. ಪಾಸಿಟಿವ್ ವೈಬ್ ಸಿಕ್ತು ನಮಗೆ. ತುಂಬ ಖುಷಿಯಾಯಿತು. ಸ್ವಾಮಿ ದರ್ಶನ ಆಗಿದ್ದು, ತೇರು ನೋಡಿದ್ದಂತೂ ನನಗಂತೂ ತುಂಬ ಖುಷಿಯಾಯಿತು. ಆ್ಯಂಡ್ ನಿಮ್ಗೂ ಇದೇ ರೀತಿ ಸ್ವಾಮಿ ಎಲ್ಲದರಲ್ಲೂ ಒಳ್ಳೇದು ಮಾಡಲಿ. ನೀವು ಸ್ವಾಮಿಯ ಕೃಪೆಗೆ ಪಾತ್ರರಾಗಿ. ಥ್ಯಾಂಕ್ ಯು.